ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಉತ್ಸವ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಸಚಿವ ಶಿವರಾಜ್ ತಂಗಡಗಿ ನಡುವೆ ಟಾಕ್ ವಾರ್ ಆರಂಭ ಆಗಿಬಿಟ್ಟಿದೆ. ಈ ವರ್ಷ ಆನೆಗೊಂದಿ ಉತ್ಸವಕ್ಕೆ ಸರ್ಕಾರ ಮನಸ್ಸು ಮಾಡ್ತಿಲ್ಲ ಅಂತ ಶಾಸಕ ರೆಡ್ಡಿ ಹೇಳಿದ್ದಾರೆ. ಕೊಪ್ಪಳದ ಐತಿಹಾಸಿಕ ಉತ್ಸವ ಇದು ಆನೆಗೊಂದಿ ಉತ್ಸವ. ಈಗ ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ ಹಾಗೆ ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಮಧ್ಯೆ ಅಂದರೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆನೆಗೊಂದಿ ಉತ್ಸವಕ್ಕೆ ಅಂತ ಅವರ ಆರೋಪ. ಕಳೆದ ವರ್ಷ ಆನೆಗೊಂದಿ ಉತ್ಸವಕ್ಕೆ 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು, ಆದರೆ ಕೇವಲ 1 ಕೋಟಿ ಹಣ ಮಾತ್ರ ಬಿಡುಗಡೆ ಮಾಡಿದೆ ಅಂತ ಶಾಸಕ ಆಕ್ರೋಶ ಹೊರಹಾಕಿದ್ದಾರೆ. ಈ ವರ್ಷ ಆನೆಗೊಂದಿ ಉತ್ಸವ ನಡೆಯುವುದು ಅನುಮಾನ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇನ್ನು ರೆಡ್ಡಿ ಆರೋಪಕ್ಕೆ ಸಚಿವ ಶಿವರಾಜ್ ತಂಗಡಗಿ ಕೌಂಟರ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಆನೆಗೊಂದಿ ಉತ್ಸವಕ್ಕೆ 1 ಕೋಟಿ ಹಣ ಕೊಡಿ ಎಂದಿದ್ದೆ ಜನಾರ್ದನ್ ರೆಡ್ಡಿ, ಉಳಿದ ಹಣ ವೈಯಕ್ತಿಕವಾಗಿ ನಾನು ಭರಿಸ್ತೀನಿ ಅಂತ ಹೇಳಿದರು. ಈಗ ನೋಡಿದ್ರೆ ಉಲ್ಟಾ ಹೊಡೆದಿದ್ದಾರೆ. ಉತ್ಸವಕ್ಕೆ ಬಾಕಿ 4 ಕೋಟಿ ಹಣ ಕ್ರೋಢೀಕರಿಸಿ ಕೊಡ್ತೇವೆ, ಆನೆಗೊಂದಿ ಉತ್ಸವದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಸಚಿವ ತಂಗಡಗಿ ಹೇಳಿದ್ದಾರೆ. ಈಗಾಗಲೇ ಆನೆಗೊಂದಿ ಉತ್ಸವ ಕಳೆದ ವರ್ಷ ನಾವು ತುಂಬಾ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಬೇರೆ ಕಾರ್ಯಕ್ರಮಗಳ ಹೋಲಿಸಿಕೊಂಡ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಮಾಧ್ಯಮದವರು ಆನೆಗೊಂದಿ ಉತ್ಸವಕ್ಕೆ ತುಂಬಾ ಭಾರಿ ಹೊಗಳಿರುವಂತದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಆದ್ರೆ ಸಂಬಂಧಪಟ್ಟ ಮಂತ್ರಿಗಳು ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ಳೋದೇನೆ. ಇವತ್ತೇನು ಸುಮಾರು 5 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಮಾಧ್ಯಮಗಳ ಮುಂದೆ ಅಧಿಕಾರಿಗಳ ಸಭೆಯಲ್ಲಿ ಆನೆಗೊಂದಿ ವೇದಿಕೆ ಮೇಲೆ ಮಾತನಾಡಿಕೊಂಡು ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೋ ಒಂದು ಲೆಕ್ಕಗಳಲ್ಲಿ ನಾನು ನಿನ್ನೆ ಕೂಡ ಮಾತಾಡಿದ್ರೆ ಮತ್ತೆ ಅದನ್ನ ಫೈನಾನ್ಷಿಯಲ್ ಕಾನ್ಫಿಡೆಂಟ್ ಇದೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವರ ಸ್ಥಿತಿಗತಿಗಳೇ ಇವತ್ತು ಸರಿ. ಹಾಗಾಗಿ ಈ ಬಾರಿ ಆನೆಗೊಂದಿ ಉತ್ಸವ ಅವರು ಮಾಡ್ತಾರೆ ಅನ್ನೋದೇ ನನಗೆ ಅನುಮಾನದ ವಿಚಾರ. ನಿನ್ನೆ ನಾನು ಮಂತ್ರಿಗಳ ಮತ್ತು ಅವರ ಸೆಕ್ರೆಟರಿಗಳ ನಾನು ಮಾತಾಡಿದಾಗ ಅವರು ಸರಿಯಾದ ಒಂದು ಗೊಂದಲದಲ್ಲಿ ಇದ್ದಾರೆ. ಹಾಗಾಗಿ ಅವರು ಆನೆಗೊಂದಿ ಉತ್ಸವ ಬದಲು ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಉತ್ಸವ ಗಂಗಾವತಿಯಲ್ಲಿ ಮಾಡ್ರಿ ಅಂತ ಹೇಳಿ ಏನಾದ್ರೂ ನನಗೆ ಅವಕಾಶ ಮಾಡಿಕೊಟ್ಟಿರ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಆ ಕನ್ನಡ ತಾಯಿಗೆ ನಾವು ಗೌರವದಿಂದ ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಇವತ್ತು ತಾವೇನು ನನಗೆ ಒಂದು ಬಜೆಟ್ ಅನ್ನು ಕೊಟ್ಟಿದೆ. ಬಜೆಟ್ ಅನ್ನ ಏನು ಕೂಡ ನಾವೆಲ್ಲರೂ ಕೂಡ ಸೇರಿ ಕಾರ್ಯಕ್ರಮ ಮಾಡೋಣ. ಬಿಲ್ ಪೆಂಡಿಂಗ್ ಆಗಿದೆ, ಬಿಲ್ ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಇದೇ ವಾರದೊಳಗೆ ಬಿಲ್ ಕೊಡ್ತೀನಿ ಸರ್. ಈಗ ನಾನು 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಇಲಾಖೆಯಿಂದ. ಮನಸ್ಸಿಗೆ ಯಾರು ಮಾಧ್ಯಮದ ಮುಂದೆ ಒಂದೇ ಒಂದು ರೆಕಾರ್ಡ್ ತೋರಿಸಿ ನನಗೆ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಇದ್ರ ಕೊಡ್ಲಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೆ. 4 ನಾನು 1 ಕೋಟಿ ನಾನು ಕೊಡ್ತೀನಿ ಅಂತ ಅಂದಿದ್ದು 1 ಕೋಟಿ. ನಾನು ಪ್ರವಾಸೋದ್ಯಮ ಇಲಾಖೆದ ಇಲಾಖೆ ಸಚಿವರ ಜೊತೆ ಮಾತಾಡಲಿ, ಬಟ್ ನಾನು ಕೊಡ್ತೀನಿ ಅಂದಿದ್ದು 1 ಕೋಟಿ. ಆದರೂ ನನ್ನ ಜಿಲ್ಲೆ ಇರೋದ್ರಿಂದ ನನ್ನ 4,87,00,000 ಕ್ಲಿಯರ್ ಮಾಡಕತ್ತೀವಿ. ಇಂಥದ್ದು ಸುಳ್ಳು ಹೇಳೋದು ಬಿಡಬೇಕು. ಇವು ಬಿ ಜೆ ಪಿಯವರು ಬರೀ ನಿಜ ಜೀವನದಾಗೂ ಸುಳ್ಳು ಹೇಳೋಂಥ ಕೆಲಸ, ಬರೀ ಸುಳ್ಳೇ ಇವ್ರು ಮನೆದೇವರು. ಇವ್ರು ಯಾರು ಸರ್ ಕನಗಿರಿ ಉತ್ಸವ ಮಾಡಿಸಕ್ಕೆ ಕೊಡಲಾರವರು? ಇವ್ರು ಯಾರು? ಕನಗಿರಿ ಸನಿಯಕ್ಕೆ ಬರ್ತಾರ ನೋಡೋಣ. ಸುಮ್ಮ ಈಗ ಗ್ರಾಂಟ್ ಕೇಳಿ. ನಾನು ಅವ್ರು ಇಂಥ ಮಾತು ಹೇಳೋದಕ್ಕೆ ಮುಂಚಿತನೇ ನಾನು ಈಗಾಗಲೇ ಅದನ್ನು ರಿಅಪ್ರೋಪ್ರಿಯೇಷನ್ ಮಾಡಿ ಬೇರೆ ಯಾವುದಾದ್ರೂ ಉಳಿದ್ರೆ ಅದನ್ನೆಲ್ಲ ಸೇರಿ ದುಡ್ಡು ಕೊಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ಬಿಲ್ ತರಿಸಿದ್ದಿದ್ದು. ಕನಗಿರಿ ಉತ್ಸವ ಮಾಡೋಕ್ಕೆ ಬಿಡೋದು ಅವ್ರು ಯಾರು? ಕನಗಿರಿ ಉತ್ಸವ ಕನಗಿರಿ ನಡೀತೈತೆ. ಆನೆಗೊಂದಿ ಉತ್ಸವ ಆನೆಗೊಂದಿ ಉತ್ಸವನೂ ನಂದೇ, ಕನಗಿರಿ ಉತ್ಸವನೂ ನಂದೇ, ಹಂಪಿ ಉತ್ಸವನೂ ನಂದೇ, ಪಟ್ಟದಕಲ್ಲು ಉತ್ಸವನೂ ನಂದೇ. ಈ ಸತಿ ಉತ್ಸವ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಕನಗಿರಿ ಉತ್ಸವ ಡೇಟು 13 ಅಥವಾ 14ನೇ ತಾರೀಕಿನ ಮೇಲೆ ಡೇಟ್ ಫಿಕ್ಸ್ ಮಾಡ್ತೀನಿ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈಗ ಆನೆಗೊಂದಿ ಉತ್ಸವ ಜಟಾಪಟಿ ನೋಡ್ತಾ ಇದ್ದೀವಿ, ರಾಜಕೀಯ ಟಾಕ್ವಾರು.
ಇದೆಲ್ಲೋ ಒಂಥರ ಪ್ರತಿಷ್ಠೆಯ ಕಾಳಗ ಆಗತಾ ಇದೆಯಾ ಅಂಥೇಳಿ. ಕೂಡ ವಿಜಯನಗರದ ಸಾಮ್ರಾಜ್ಯದ ಮೊದಲನೇ ರಾಜ್ಯ ಅಂದ್ರೆ ಅದು ಆನೆಗುಂದಿ. ಆನೆಗುಂದಿ ಉತ್ಸವವನ್ನ ಸರ್ಕಾರ ಇದೀಗ ಮಾಡೋದು ಯಾಕೋ ಹಿಂದೇಟಕ್ಕೆ ಆಗ್ತದೆ. ಇದು ಗಂಗಾವತಿ ಶಾಸಕರ ಜನದಾಟಿ ಸೇರಿರುತ್ತೆ ಇಲ್ಲಿನ ಕೆಲವು ಜನರ ಕಾಣುವಂಥದ್ದು. ಅಂದ್ರೆ ಹಂಪಿ ಉತ್ಸವ ಮಾಡ್ತೀರಿ, ಅದರ ಜೊತೆಗೆ ಕೊಪ್ಪಳ ಜಿಲ್ಲೆ ಇರುವ ಕಡಗಗಿರಿಯ ಕಂಠಗಿರಿ ಉತ್ಸವ ಮಾಡಲು ಕೂಡ ಆಗಲೇ ಸಚಿವರ ಯಾಕೆ ಆನೆಗುಂದಿ ಉತ್ಸವ ಮಾಡ್ತಾರೆ. ಅದ್ರ ಜೊತೆಗೆ ಕಳೆದ ವರ್ಷ ಆನೆಗುಂದಿ ಉತ್ಸವಕ್ಕೆ ಸರ್ಕಾರ 1 ಕೋಟಿ ಕೊಡಿತ್ತು, ಉಳಿದ 4 ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಟ್ಟಿದೆ. ಇದರಿಂದ ಆಯೋಜಕರಿಗೆ ಸಮಸ್ಯೆ ಅಂತ ಇದ್ರೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಸಚಿವರ ನಿರ್ಲಕ್ಷ್ಯದಿಂದ ಈ ಬಾರಿ ಆನೆಗುಂದಿ ಉತ್ಸವ ನಡೆಯೋದು ಡೌಟು ಅಂತೇಳಿ ಒಂದು ಬಹಿರಂಗ ಸಭೆಯಲ್ಲಿ ಇದ್ರ ಜೊತೆಗೆ ಅಂದ್ರೆ ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಿ ಅವರು ರೇಟ್ ಮಾಡಿದ್ದಾರೆ. ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ನಾವು 1 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಕಳೆದ ವರ್ಷ 1 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಆದ್ರೆ ಉಳಿದಂತ ಹಣವನ್ನ ವೈಯಕ್ತಿಕ ಹೇಳಿದ್ರು. ಆ ಕಾರಣಕ್ಕಾಗಿ ಒಂದು ವರ್ಷಕ್ಕೆ 1 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ವಿ. ಆದ್ರೆ ಇದೀಗ ಅವರು ವೈಯಕ್ತಿಕ ಹಣವನ್ನು ಯಾವುದೇ ರೀತಿ ಬಳಸ್ತಾ ಇಲ್ಲ. ಆದ್ರೂ ಸಹ ಆಯೋಜಕರಿಗೆ ತೊಂದರೆ ಆಗಬಾರದು. ಕಳೆದ ವರ್ಷ ಏನಾದ್ರು ಆನೆಗುಂದಿ ಉತ್ಸವನ್ನ ಭರ್ಜರಿಯಾಗಿ ನಡೆಸಿಕೊಟ್ಟಿದ್ರು ಆಯೋಜಕರು. ಅವ್ರಿಗೆ ತೊಂದರೆ ಆಗುವ ವ್ಯಕ್ತಿಗಳಿಗೆ ಬೇರೆ ಬೇರೆ ಮೂಲದಿಂದ ಬೇರೆ ಬೇರೆ ಅನುದಾನದಿಂದ ಎಲ್ಲ ಹಣವನ್ನು ಕೂಡಿಗಡಿಸಿ ಅವನ್ನ ಇದು 1 ವಾರದಲ್ಲಿ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಆದ್ರೆ ಆನೆಗುಂದಿ ಉತ್ಸವ ಬಗ್ಗೆ ಈ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ, ಎಲ್ಲರ ಜೊತೆ ಚರ್ಚೆ ಮಾಡಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಅಂದ್ರೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮತ್ತು ಅದರೊಂದಿಗೆ ಸಚಿವರಾದ ಶಿವರಾಜ್ ತಂಗಡಿ ನಡುವೆ ಒಂದು ಉತ್ಸವ ವಿಚಾರವಾಗಿ ಒಂದು ಟಾಕ್ ಓವರ್ ನಡೆದಿದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡ್ಬೇಕು. ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.